Hey everyone, welcome back to Script Kiddie YouTube channel. ಲಾಸ್ಟ್ ಕ್ಲಾಸ್ ನಲ್ಲಿ ನಾವೇನ್ ಮಾಡಿದ್ವಿ ಲೋಕಲ್ ವೇರಿಯೇಬಲ್ ಆಮೇಲೆ ಗ್ಲೋಬಲ್ ವೇರಿಯೇಬಲ್ ಅಂತಂದ್ರೆ ಏನು ಅಂತ ತಿಳ್ಕೊಂಡಿದ್ವಿ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಾ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಕಾಲ್ ಬೈ ವ್ಯಾಲ್ಯೂ ಆಮೇಲೆ ಕಾಲ್ ಬೈ ರೆಫರೆನ್ಸ್ ಅಂತ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಇದೊಂದು ಯಾವ ಕಾನ್ಸೆಪ್ಟ್ ಅಂತಂದ್ರೆ ಫಂಕ್ಷನ್ ರಿಲೇಟೆಡ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಸೊ ಫಂಕ್ಷನ್ ರಿಲೇಟೆಡ್ ಕಾನ್ಸೆಪ್ಟ್ ನಾನು ಇವಾಗ ಏನಕ್ಕೆ ಹೇಳ್ತಾ ಇದ್ದೀನಿ, ಫಂಕ್ಷನ್ ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ಕೊಂಡಂತಹ ಟೈಮಲ್ಲಿ ಏನಕ್ಕೆ ನಾನು ಇದನ್ನ ಕ್ಲಿಯರ್ ಮಾಡಿಲ್ಲ ಅಂತಂದ್ರೆ, ಸೊ ಇದು ಕಾಲ್ ಬೈ ವ್ಯಾಲ್ಯೂ ಆಮೇಲೆ ಕಾಲ್ ಬೈ ರೆಫರೆನ್ಸ್ ಅನ್ನೋದೇನಿದೆ, ಕಾಲ್ ಬೈ ರೆಫರೆನ್ಸ್ ಅನ್ನೋದೇನಿದೆ, ಸೊ ಆ ಕಾಲ್ ಬೈ ರೆಫರೆನ್ಸ್ ಅಂದ್ರೆ ಬೇಸಿಕಲಿ ನಾವು ಒಂದು ಫಂಕ್ಷನ್ ನ ಪಾಯಿಂಟರ್ ಮುಖಾಂತರ ಕಾಲ್ ಮಾಡಬಹುದು. ಓಕೆ, ಸೊ ಅದಕ್ಕೋಸ್ಕರ ನಾನು ಫಂಕ್ಷನ್ ಟಾಪಿಕ್ ನ ಕ್ಲಿಯರ್ ಮಾಡ್ಕೊಳ್ಳುವಂತಹ ಟೈಮ್ ನಲ್ಲಿ ಕಾಲ್ ಬೈ ವ್ಯಾಲ್ಯೂ ಆಮೇಲೆ ಕಾಲ್ ಬೈ ರೆಫರೆನ್ಸ್ ನ ಕ್ಲಿಯರ್ ಮಾಡ್ಕೊಂಡಿದ್ದಿಲ್ಲ. ಯಾಕಂದ್ರೆ ನಿಮ್ಗೆ ಅವಾಗ ಇನ್ನು ಪಾಯಿಂಟರ್ಸ್ ಕಾನ್ಸೆಪ್ಟ್ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದಿಲ್ಲ. ಓಕೆ, ಸೊ ಇವಾಗ ಪಾಯಿಂಟರ್ಸ್ ಕ್ಲಿಯರ್ ಆಗಿದೆ. ಇನ್ಮೇಲೆ ನಾವೇನ್ ಮಾಡ್ಬೋದು ಅದನ್ನ ಆ ಕಾನ್ಸೆಪ್ಟ್ ಕೂಡ ಕ್ಲಿಯರ್ ಮಾಡ್ಕೋಬಹುದು. ಕಾಲ್ ಬೈ ವ್ಯಾಲ್ಯೂ ಅಂದ್ರೇನು, ಕಾಲ್ ಬೈ ರೆಫರೆನ್ಸ್ ಅಂದ್ರೇನು, ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ವಿಡಿಯೋದಲ್ಲಿ ನಾನು. ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. Access granted. Access granted. ಸೊ ಗೈಸ್, ನೀವು ಸಿ ಪ್ರೋಗ್ರಾಮಿಂಗ್ ಏನಾದರೂ ಕಲ್ತ್ಕೋಬೇಕು ಅಂದ್ರೆ ಈ ಪ್ಲೇ ಲಿಸ್ಟ್ ನ ಇಲ್ಲಿಂದ ಸೇವ್ ಮಾಡಿ ಇಟ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಗಳ ಜೊತೆ ಶೇರ್ ಮಾಡಿ, ಅದರಿಂದ ನನಗೆ ಹೆಲ್ಪ್ಫುಲ್ ಆಗುತ್ತೆ. ಸೇವ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಈ ಪ್ಲೇ ಲಿಸ್ಟ್ ಇಂದ ಒನ್ ಬೈ ಒನ್ ಅಷ್ಟು ವಿಡಿಯೋಸ್ ಗಳನ್ನ ನೋಡೋದ್ರಿಂದಾಗಿ ನೀವು ಅಲ್ಲಿ ಕಳೆದು ಹೋಗಲ್ಲ, ಈಸಿಯಾಗಿ ಸಿ ಪ್ರೋಗ್ರಾಮಿಂಗ್ ನ ಕಲಿತ್ಕೋಬಹುದು. ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ಸೊ ಏನಾದರೂ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಅದನ್ನ ಬಿಟ್ಟರೆ ಇವಾಗ ಏನ್ ಮಾಡ್ಕೊಳ್ಳೋಣ ಅಂತಂದ್ರೆ, ನಾವು ವಿಜುವಲ್ ಸ್ಟುಡಿಯೋ ಕೋಡ್ ಅಲ್ಲಿ ಬರೋಣ, ಬಂದ್ಬಿಟ್ಟು ಒಂದು ಹೊಸ ಫೈಲ್ ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಅದು ಬಂದ್ಬಿಟ್ಟು ನಮ್ದು 32.c ಅಂತ. ಓಕೆ, 32.c. ಲೆಟ್ಸ್ ಗೋ. ಸೊ ಇಲ್ಲಿ ಏನಾಗಿದೆ, ನಮ್ದು 32.c ಅನ್ನುವಂತಹ ಅದೊಂದು ಫೈಲ್ ಕ್ರಿಯೇಟ್ ಆಗಿದೆ. ಇಲ್ಲಿ ನಾನು ಸಿಂಪಲ್ ಟೆಂಪ್ಲೇಟ್ ನ ರೆಡಿ ಮಾಡ್ಕೊಳ್ತೀನಿ. ಓಕೆ ಗೈಸ್, ಇಲ್ಲಿ ಏನಿದೆ, ನಮ್ದು ಒಂದು ಸಿಂಪಲ್ ಟೆಂಪ್ಲೇಟ್ ರೆಡಿ ಇದೆ. ನಾ ಹೇಳಿದೆ ಸ್ಟಾರ್ಟಿಂಗ್ ನಲ್ಲಿ ಕಾಲ್ ಬೈ ವ್ಯಾಲ್ಯೂ ಆಮೇಲೆ ಕಾಲ್ ಬೈ ರೆಫರೆನ್ಸ್ ಅನ್ನುವಂಥದ್ದು ಏನ್ ಟಾಪಿಕ್ ಇದಾವೋ ಇವು ಫಂಕ್ಷನ್ ರಿಲೇಟೆಡ್ ಟಾಪಿಕ್ಸ್. ಓಕೆ, ಫಂಕ್ಷನ್ ರಿಲೇಟೆಡ್ ಇರುವಂತಹ ಟಾಪಿಕ್ಸ್ ಗಳು. ಓಕೆ, ಸೊ ಫಂಕ್ಷನ್ ರಿಲೇಟೆಡ್ ಟಾಪಿಕ್ಸ್ ಗಳು ಇದಾವೆ ಅಂದ್ಮೇಲೆ ನಾವು ಒಂದು ಫಂಕ್ಷನ್ ನ ಇಲ್ಲಿ ರೆಡಿ ಮಾಡ್ಕೋಬೇಕಾಗತ್ತೆ. ಓಕೆ, ಈ ಫಂಕ್ಷನ್ ನ ಏನಂತ ಇಟ್ಕೊಳ್ಳೋಣ, ಇಲ್ಲಿರುವಂತಹ ಫಂಕ್ಷನ್ ನ ಇದೇನಂತ ಇಟ್ಕೊಳ್ಳೋಣ, ಸ್ವಾಪ್ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಸ್ವಾಪ್. ಓಕೆ, ಸೊ ಸ್ವಾಪ್ ಅಂದ್ರೆ 2 ನಂಬರ್ ನ ಇದು ತಗೊಳುತ್ತೆ, ಲೈಕ್ ಇಂಟ್ ಎ ಅದಾದ್ಮೇಲೆ ಇಂಟ್ ಬಿ ನ ತಗೊಳುತ್ತೆ ಅಂತ ಇಟ್ಕೊಳ್ಳೋಣ. ಓಕೆ, ಆಲ್ ರೈಟ್. ಸೊ ಇಂಟ್ ಎ ಆಮೇಲೆ ಇಂಟ್ ಬಿ ನ ಇದು ಆರ್ಗ್ಯುಮೆಂಟ್ ಆಗಿ ತಗೊಳುತ್ತೆ. ಸೊ ಏನ್ ರಿಟರ್ನ್ ಮಾಡುತ್ತೆ, ರಿಟರ್ನ್ 0, ಏನು ರಿಟರ್ನ್ ಮಾಡಲ್ಲ ಇದು ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಸದ್ಯದ ಮಟ್ಟಿಗೆ ಆಲ್ ರೈಟ್. ಸೊ ಇವಾಗ ಒಂದು ಫಂಕ್ಷನ್ ಇಲ್ಲಿ ನಮ್ದು ರೆಡಿ ಇದೆ. ಓಕೆ, ಇದು ಬಂದ್ಬಿಟ್ಟು ನಮ್ದು ಮೇನ್ ಫಂಕ್ಷನ್. ಕೆಳಗಡೆ ಇಂಟ್ ಮೇನ್ ಅಂತ ಏನಿದೆ ಅದು ನಮ್ದು ಮೇನ್ ಫಂಕ್ಷನ್. ಮೇನ್ ಪ್ರೋಗ್ರಾಮಿಂಗ್ ಏನಾಗುತ್ತೋ ಅಂದ್ರೆ ನಮ್ಮ ಪ್ರೋಗ್ರಾಮ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಮೇನ್ ಫಂಕ್ಷನ್ ಇಂದ ನಮ್ಮ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಏನ್ ಮಾಡ್ಕೊಳ್ಳೋಣ ಅಂತಂದ್ರೆ, ನಾವು ಇಂಟ್ ಎ ಅಂತ ಇನ್ನೊಂದು ವೇರಿಯೇಬಲ್ ನ ಕ್ರಿಯೇಟ್ ಮಾಡ್ಕೊಳ್ಳೋಣ, ಡಿಕ್ಲೇರ್ ಮಾಡ್ಕೊಳ್ಳೋಣ. ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಇನಿಷಿಯಲೈಸ್ ಕೂಡ ಮಾಡ್ತೀನಿ ನಾನು 10 ಅಂತ. ಓಕೆ, ಸೊ ಎ ಈಕ್ವಲ್ಸ್ ಟು 10, ಅದಾದ್ಮೇಲೆ ಬಿ ಈಕ್ವಲ್ಸ್ ಟು ಬಿ ಈಕ್ವಲ್ಸ್ ಟು 20 ಅಂತ ನಾನು ಏನ್ ಮಾಡಿದೆ, ಡಿಕ್ಲೇರ್ ಅಂಡ್ ಇನಿಷಿಯಲೈಸ್ ಕೂಡ ಮಾಡ್ಕೊಂಡೆ. ಇವಾಗ ಏನ್ ಮಾಡ್ತೀನಿ ನಾನು, ಇವು ಎರಡೂ ವ್ಯಾಲ್ಯೂಸ್ ಗಳನ್ನ ನಾನು ಇದು ಫಂಕ್ಷನ್ ಸ್ವಾಪ್ ಅನ್ನುವಂತ ಫಂಕ್ಷನ್ ಇದೆ ಅದಕ್ಕೆ ಆರ್ಗ್ಯುಮೆಂಟ್ ಆಗಿ ಪ್ರೊವೈಡ್ ಮಾಡ್ತೀನಿ. ಅದಾದ್ಮೇಲೆ ನಾ ಏನ್ ಮಾಡ್ಬೇಕು, ಎ ನಲ್ಲಿರುವಂತಹ ವ್ಯಾಲ್ಯೂನ ಬಿ ನಲ್ಲಿ ಹಾಕ್ಬೇಕು, ಬಿ ನಲ್ಲಿರುವಂತಹ ವ್ಯಾಲ್ಯೂನ ಎ ನಲ್ಲಿ ಹಾಕ್ಬೇಕು. ಸೊ ಈ ಪ್ರೋಗ್ರಾಮ್ ನ ನಾವು ಆಲ್ರೆಡಿ ಮಾಡಿದೀವಿ. ಓಕೆ, ಸೊ ಸ್ಟಾರ್ಟಿಂಗ್ ನಲ್ಲಿ ಈ ಪ್ರೋಗ್ರಾಮ್ ನ ನಾವು ಮಾಡಿದೀವಿ. ಓಕೆ, ಸ್ವಾಪಿಂಗ್ 2 ನಂಬರ್ಸ್. ಬಟ್ ಇಲ್ಲಿ ಏನ್ ಡಿಫ್ರೆನ್ಸ್ ಇದೆ ಗುರು, ಅಲ್ಲಿ ಆಲ್ರೆಡಿ ಮಾಡಿದೀವಿ, ಬಟ್ ಇಲ್ಲಿ ಏನಕ್ಕೆ ಈ ಪ್ರೋಗ್ರಾಮ್ ನ ಮತ್ತೆ ರಿಪೀಟ್ ಮಾಡ್ತಾ ಇದೀಯ ಅಂತ ಕೇಳಬಹುದು. ಇಲ್ಲಿ ಏನ್ ಮಾಡ್ತಾ ಇದೀವಿ, ಬೇಸಿಕಲಿ ನಾವು ಕಾಲ್ ಬೈ ವ್ಯಾಲ್ಯೂ ಕಾಲ್ ಬೈ ರೆಫರೆನ್ಸ್ ಅನ್ನುವಂತ ಟಾಪಿಕ್ ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದೀವಿ. ಓಕೆ, ಸೊ ಈ ಪ್ರೋಗ್ರಾಮ್ ಆಲ್ರೆಡಿ ಮಾಡಿದೀವಿ, ಮತ್ತೆ ಏನಕ್ಕೆ ಮಾಡ್ತಾ ಇದೀವಿ ಅಂತ ಕೇಳಕೋಬೇಡಿ. ಏನಕ್ಕೆ ಅಂದ್ರೆ ಟಾಪಿಕ್ಸ್ ನ ಕ್ಲಿಯರ್ ಮಾಡೋದಕ್ಕೋಸ್ಕರ ಈ ಪ್ರೋಗ್ರಾಮ್ ನ ಮತ್ತೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ ಇವಾಗ ಇಂಟ್ ಎ ಆಮೇಲೆ ಇಂಟ್ ಬಿ ಇವು ಎರಡು ವ್ಯಾಲ್ಯೂಸ್ ಗಳನ್ನ ನಾ ಏನ್ ಮಾಡ್ಬೇಕು, ಈ ಫಂಕ್ಷನ್ ಗೆ ನಾನು ಪಾಸ್ ಮಾಡ್ಬೇಕು. ಪಾಸ್ ಮಾಡ್ಬಿಟ್ಟು ಅಲ್ಲಿ ಏನ್ ಮಾಡ್ಬೇಕಂದ್ರೆ ನಾನು ಬೇಸಿಕಲಿ ಏನ್ ಮಾಡ್ಬೇಕು, ನಾನು ಸ್ವಾಪ್ ಮಾಡ್ಬೇಕು. ಎ ನಲ್ಲಿರುವಂತಹ ವ್ಯಾಲ್ಯೂನ ಬಿ ನಲ್ಲಿ ಹಾಕ್ಬೇಕು, ಬಿ ನಲ್ಲಿರುವಂತಹ ವ್ಯಾಲ್ಯೂನ ಎ ನಲ್ಲಿ ಹಾಕ್ಬೇಕು. ಓಕೆ, ಸೊ ಇವಾಗ ಏನ್ ಮಾಡ್ತೀನಿ ನಾನು, ಸ್ವಾಪ್ ಅನ್ನುವಂತಹ ಫಂಕ್ಷನ್ ನ ಕಾಲ್ ಮಾಡ್ತೀನಿ. ಕಾಲ್ ಮಾಡ್ಬಿಟ್ಟು ಅದ್ರೊಳಗಡೆ ಎ ಆಮೇಲೆ ಬಿ ನ ಆರ್ಗ್ಯುಮೆಂಟ್ ಆಗಿ ಕೊಟ್ಬಿಟ್ಟು ಇದನ್ನ ಕ್ಲೋಸ್ ಮಾಡ್ಕೊಳ್ತೀನಿ. ಓಕೆ, ಸೊ ಇಲ್ಲಿ ಏನ್ ಮಾಡ್ಕೊಳ್ತೀನಿ, ಸ್ವಾಪ್ ಅನ್ನುವಂತಹ ಫಂಕ್ಷನ್ ಅಲ್ಲಿ ನಾನು ಟೆಂಪ್ ಅನ್ನುವಂತಹ ಒಂದು ಇನ್ನೊಂದು ವೇರಿಯೇಬಲ್ ನ ಕ್ರಿಯೇಟ್ ಮಾಡ್ಕೊಳ್ತೀನಿ, ಇಂಟಿಜರ್ ಟೈಪ್. ಓಕೆ, ಟೆಂಪ್ ಅಂತ. ಸೊ ಟೆಂಪ್ ಅಂತ ವೇರಿಯೇಬಲ್ ನ ಕ್ರಿಯೇಟ್ ಮಾಡ್ಕೊಂಡೆ. ಇವಾಗ ಏನ್ ಮಾಡ್ಕೊಂಡ, ಸ್ವಾಪಿಂಗ್ ಅಲ್ಗೋರಿದಮ್ ಸೇಮ್ ನಮ್ದೇನಿದೆ ಟೆಂಪ್ ಅಂತ ಕೊಟ್ಬಿಟ್ಟು, ಸೊ ಟೆಂಪ್ ಅಂತ ಕೊಟ್ಬಿಟ್ಟು ಅದ್ರೊಳಗಡೆ ಏನ್ ಹಾಕ್ತೀನಿ ನಾನು, ಫಸ್ಟ್ ಆಫ್ ಆಲ್ ಎ ವ್ಯಾಲ್ಯೂನ ಹಾಕ್ತೀನಿ. ಓಕೆ, ಆದ್ಮೇಲೆ ಏನ್ ಮಾಡ್ತೀನಿ, ಎ ನಲ್ಲಿ ಆ ಬಿ ವ್ಯಾಲ್ಯೂನ ಹಾಕ್ತೀನಿ. ಸೊ ಬಿ ನಲ್ಲಿ ಏನ್ ಮಾಡ್ತೀನಿ, ಲಾಸ್ಟ್ ನಲ್ಲಿ ಟೆಂಪ್ ವ್ಯಾಲ್ಯೂನ ಹಾಕ್ತೀನಿ. ಓಕೆ, TEMP ಟೆಂಪ್. ಓಕೆ, ಸೊ ದಟ್ಸ್ ಇಟ್. ಇವಾಗ ಇಷ್ಟ ಮಾಡಿದ್ರೆ, ನಾನು ಇವಾಗ ಇಷ್ಟ ಮಾಡಿದೀನಿ, ಆಮೇಲೆ ಇಲ್ಲಿ ಫಂಕ್ಷನ್ ಕೂಡ ಕಾಲ್ ಮಾಡಿದೀನಿ. ಇಲ್ಲಿ ನಾ ಏನಾದ್ರು ಪ್ರಿಂಟ್ ಮಾಡಿಸೋದಕ್ಕೆ ಟ್ರೈ ಮಾಡಿದ್ರೆ, ಪ್ರಿಂಟ್ ಎಫ್ ಪರ್ಸೆಂಟೇಜ್ ಡಿ. ಓಕೆ, ಸೊ
ಇಲ್ಲಿ ಏನ್ ಮಾಡ್ಕೊಳ್ಳೋಣ, a ವ್ಯಾಲ್ಯೂ ಈಸ್ ಅಂತ ಕೊಟ್ಬಿಟ್ಟು ಪರ್ಸೆಂಟೇಜ್ ಡಿ ಅಂತ ಕೊಟ್ಬಿಟ್ಟು ಸೆಮಿಕೋಲನ್ ಕೊಟ್ಟು ಎ ನ ಪ್ರಿಂಟ್ ಮಾಡ್ಸೋಣ. ಓಕೆ, ಅದೇ ರೀತಿ ಇಲ್ಲಿ ಬಿ ನ ಪ್ರಿಂಟ್ ಮಾಡ್ಸೋಣ. ಓಕೆ, ಸೊ ಬಿ ಇಲ್ಲಿ ಕೂಡ ಬಿ ಅಂತ ಪ್ರಿಂಟ್ ಮಾಡ್ಸೋಣ. ಓಕೆ, ಇಷ್ಟು ಪ್ರಿಂಟ್ ಮಾಡಿಸಿದ್ರೆ ನನಗೆ ಸ್ವ್ಯಾಪ್ ಆಗಿರುವಂತಹ ವ್ಯಾಲ್ಯೂಸ್ ಗಳು ಸಿಗ್ತಾವೋ, ಅಥವಾ ಈ ಎ ನಲ್ಲಿ ಏನಿದೆ ವ್ಯಾಲ್ಯೂ ಅದೇ ಸಿಗುತ್ತೋ, ಅಥವಾ ಸ್ವ್ಯಾಪ್ ಆಗುತ್ತೋ, ಎ ಬಿ ವ್ಯಾಲ್ಯೂಸ್ ಗಳು ಸ್ವ್ಯಾಪ್ ಆಗ್ತೋ ಅಥವಾ ಇಲ್ವೋ ಅಂತ ಯಾರಿಗಾದ್ರೂ ಗೆಸ್ ಮಾಡೋದಿದ್ರೆ ವಿಡಿಯೋನ ಪಾಸ್ ಮಾಡ್ಬಿಟ್ಟು ಗೆಸ್ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿರಿ. ಓಕೆ, ಸೊ ಏನಕ್ಕೆ ನಾನು ಇಲ್ಲಿ ಫಂಕ್ಷನ್ ನ ಕಾಲ್ ಮಾಡ್ಬಿಟ್ಟಿದ್ದೀನಿ. ಈ ಫಂಕ್ಷನ್ ಏನ್ ಮಾಡ್ತಾ ಇದೆ, ಸ್ವ್ಯಾಪ್ ಮಾಡ್ತಾ ಇದೆ ಎರಡ್ ನಂಬರ್ಸ್ ಗಳನ್ನ. ಓಕೆ, ಸೊ ಇಲ್ಲಿ ನೋಡಬಹುದು ಸ್ವ್ಯಾಪಿಂಗ್ ಅಲ್ಗೋರಿದಮ್ ನ ಕೊಟ್ಬಿಟ್ಟು ಇದು ಸ್ವ್ಯಾಪ್ ಮಾಡ್ತಾ ಇದೆ. ಇವಾಗ ನಾ ಏನಾದ್ರೂ ಎ ವ್ಯಾಲ್ಯೂನ ಆಮೇಲೆ ಬಿ ವ್ಯಾಲ್ಯೂನ ಪ್ರಿಂಟ್ ಮಾಡಿಸಿದ್ರೆ ಇದು ಸ್ವ್ಯಾಪ್ ಆಗಿರುವಂತಹ ವ್ಯಾಲ್ಯೂಸ್ ನ ಪ್ರಿಂಟ್ ಮಾಡಿಸುತ್ತೋ, ಅಥವಾ ಏನ್ ನಾವು ಇನಿಷಿಯಲೈಸ್ ಮಾಡ್ಕೊಂಡಿದೀವಿ ಅಂದ್ರೆ a = 10 b = 20 ಇದೇ ಪ್ರಿಂಟ್ ಆಗುತ್ತೋ, ಏನ್ ಪ್ರಿಂಟ್ ಆಗುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಓಕೆ, ಸೊ ಯಾರಿಗಾದ್ರೂ ಗೊತ್ತಿದ್ರೆ ಸೇವ್ ಮಾಡ್ಕೊಳ್ಳೋಣ. ಸೇವ್ ಮಾಡ್ಕೊಂಡ್ಬಿಟ್ಟು ಇದನ್ನ ರನ್ ಮಾಡೋಣ, ಏನ್ ಬರುತ್ತೆ ವ್ಯಾಲ್ಯೂ ಅಂತ ಚೆಕ್ ಮಾಡ್ಕೊಳ್ಳೋಣ. ಓಕೆ, ನಾ \n ಯೂಸ್ ಮಾಡ್ಕೊಂಡಿದ್ದಿಲ್ಲ, ಮೈ ಫಾಲ್ಟ್. ನಾ ಯೂಸ್ ಮಾಡ್ಕೊಳ್ಳೋಣ ಇರ್ಲಿಕ್ಕಂದ್ರೆ ಕನ್ಫ್ಯೂಸ್ ಆಗುತ್ತೆ, ಏನಾಗ್ತಾ ಇದೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ರೈಟ್, ಸೊ \n ಸೇವ್ ಮಾಡ್ಕೊಳ್ಳೋಣ. ಸೇವ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ಬೋದು a ವ್ಯಾಲ್ಯೂ ಇಸ್ 10, b ವ್ಯಾಲ್ಯೂ ಇಸ್ 20 ಅಂತ ಬರ್ತಾ ಇದೆ. ನಾವು ಏನ್ ಇನಿಷಿಯಲೈಸ್ ಮಾಡ್ಕೊಂಡಿದೀವೋ ಅದೇ ವ್ಯಾಲ್ಯೂಸ್ ಗಳು ಇಲ್ಲಿ ಬರ್ತಾ ಇದಾವೆ. ಏನಕ್ಕೆ ಸ್ವ್ಯಾಪ್ ಆಗಿಲ್ಲ, ನಾವು ಆಲ್ರೆಡಿ ಸ್ವ್ಯಾಪಿಂಗ್ ಅಲ್ಗಾರಿದಮ್ ನ ಯೂಸ್ ಮಾಡ್ಕೊಂಡಿದ್ವಿ ಒಂದು ಫಂಕ್ಷನ್ ಅಲ್ಲಿ, ಆ ಫಂಕ್ಷನ್ ಕೂಡ ನಾವು ಕಾಲ್ ಮಾಡಿದ್ವಿ, ಬಟ್ ಆದ್ರೂ ಕೂಡ ವ್ಯಾಲ್ಯೂಸ್ ನಮ್ದು ಏನಕ್ಕೆ ಚೇಂಜ್ ಆಗಿಲ್ಲ. ಸೊ ಇದೊಂದು ಕ್ವಶನ್ ರೈಸ್ ಆಗುತ್ತೆ ನಿಮ್ಮ ಹತ್ರ. ಇದನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ಕಾಲ್ ಬೈ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ, ನಾವು ವ್ಯಾಲ್ಯೂಸ್ ಗಳನ್ನ ಪಾಸ್ ಮಾಡ್ತಾ ಇದೀವಿ. ಎ ನಲ್ಲಿ 10 ಅಂತ ಇದೆ, ಸೊ ಆ ವ್ಯಾಲ್ಯೂನ ಪಾಸ್ ಮಾಡಿದೆ. ಬಿ ನಲ್ಲಿ 20 ಅಂತ ಇದೆ, 20 ನಾನು ಪಾಸ್ ಮಾಡಿದೆ, ಬೇಸಿಕಲಿ ಇಂಡೈರೆಕ್ಟ್ಲಿ. ಸೊ ಇದನ್ನ ನಾವು ಕಾಲ್ ಬೈ ವ್ಯಾಲ್ಯೂ ಅಂತ ಹೇಳ್ತೀವಿ. ಕಾಲ್ ಬೈ ವ್ಯಾಲ್ಯೂ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಮ್ದು ಏನ್ ವ್ಯಾಲ್ಯೂ ಇರುತ್ತೋ, ಅಂದ್ರೆ ಒರಿಜಿನಲ್ ವ್ಯಾಲ್ಯೂ ಏನಿರುತ್ತೋ ಅದು ಆಸ್ ಇಟ್ ಈಸ್ ಇರುತ್ತೆ. ಓಕೆ, ಸೊ ಒರಿಜಿನಲ್ ವ್ಯಾಲ್ಯೂ ಏನಿರುತ್ತೋ a = 10 b = 20 ಅಂತ ಅದು ಆಸ್ ಇಟ್ ಈಸ್ ಇರುತ್ತೆ. ಯಾವಾಗ ನಾವು ಫಂಕ್ಷನ್ ಅಲ್ಲಿ ಕಾಲ್ ಬೈ ವ್ಯಾಲ್ಯೂ ಮಾಡ್ತೀವೋ, ವ್ಯಾಲ್ಯೂನ ಕೊಟ್ಬಿಟ್ಟು ಕಾಲ್ ಮಾಡ್ತೀವೋ ಫಂಕ್ಷನ್ ನ, ಅಂತಹ ಟೈಮ್ ನಲ್ಲಿ ಏನಾಗುತ್ತೆ, ಒಂದು ಕಾಪಿ ರೆಡಿ ಆಗುತ್ತೆ, ಅಂದ್ರೆ ಡುಪ್ಲಿಕೇಟ್. ರೈಟ್, ಸೊ ಕಾಲ್ ಬೈ ವ್ಯಾಲ್ಯೂನ ಮಾಡಿದಾಗ ಏನಾಗುತ್ತೆ, ನಮ್ದೊಂದು ಡುಪ್ಲಿಕೇಟ್ ರೆಡಿ ಆಗುತ್ತೆ. ಆ ಡುಪ್ಲಿಕೇಟ್ ಎಲ್ಲಿ ಸ್ಟೋರ್ ಆಗುತ್ತೆ, ಈ ಇಂಟ್ a ಒಳಗಡೆ, ಆಮೇಲೆ ಈ ಇಂಟ್ b ಒಳಗಡೆ ಸ್ಟೋರ್ ಆಗುತ್ತೆ. ನೀವು ಇಲ್ಲಿ ಏನ್ ಬೇಕಾದ್ರೂ ಕೊಡ್ಬೋದು, a ಬದಲಾಗಿ ನೀವು ಏನ್ ಬೇಕಾದ್ರೂ ವೇರಿಯೇಬಲ್ ನ ಕೊಡಿ. ಬೇಸಿಕಲಿ ನಾವು ವೇರಿಯೇಬಲ್ ನ ಅಸೈನ್ ಮಾಡ್ತಾ ಇದೀವಿ ನಾವು ಇಲ್ಲಿ ಅಷ್ಟೇ. ಓಕೆ, ಸೊ ವೇರಿಯೇಬಲ್ ನ ಕೊಡ್ತಾ ಇದ್ವಿ ಅಷ್ಟೇ. ಓಕೆ, ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಕಾಲ್ ಬೈ ವ್ಯಾಲ್ಯೂ ಮಾಡಿದಂತಹ ಟೈಮ್ ನಲ್ಲಿ ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ನಮ್ದು ಡುಪ್ಲಿಕೇಟ್ ವ್ಯಾಲ್ಯೂ ರೆಡಿ ಆಗುತ್ತೆ. ನಾವ್ ಏನೇ ಚೇಂಜಸ್ ಮಾಡಿದ್ರು ಕೂಡ. ಓಕೆ, ಸೊ ಈ ಫಂಕ್ಷನ್ ಅಲ್ಲಿ ಈ ವ್ಯಾಲ್ಯೂಸ್ ಗಳನ್ನ ಇಟ್ಕೊಂಡ್ಬಿಟ್ಟು ನಾವ್ ಏನೇ ಚೇಂಜಸ್ ಮಾಡಿದ್ರು ಕೂಡ ಅದು ನಮ್ ಡುಪ್ಲಿಕೇಟ್ ವ್ಯಾಲ್ಯೂಗೆ ಮಾತ್ರ ಸೀಮಿತ ಇರುತ್ತೆ. ಓಕೆ, ಸೊ ನಮ್ ಡುಪ್ಲಿಕೇಟ್ ವ್ಯಾಲ್ಯೂಸ್ಗೆ ಮಾತ್ರ ಸೀಮಿತ, ನಮ್ ಒರಿಜಿನಲ್ ವ್ಯಾಲ್ಯೂ ಏನು ಚೇಂಜ್ ಆಗಲ್ಲ. ಅರ್ಥ ಆಗ್ತಾ ಇದೆಯಾ? ನಮ್ ಒರಿಜಿನಲ್ ವ್ಯಾಲ್ಯೂ ಏನು ಚೇಂಜ್ ಆಗಲ್ಲ, ಡುಪ್ಲಿಕೇಟ್ ವ್ಯಾಲ್ಯೂಸ್ ಗಳು ಮಾತ್ರ ಚೇಂಜಸ್ ಆಗ್ತಾ ಇರ್ತವೆ ನಾವು ಯಾವಾಗ ಕಾಲ್ ಬೈ ವ್ಯಾಲ್ಯೂ ಮಾಡ್ತೀವೋ ಅಂತಹ ಟೈಮ್ ನಲ್ಲಿ. ರೈಟ್, ಸೊ ಈ ರೀತಿ ಆಯ್ತು ಅಂತ ಇಟ್ಕೊಳ್ಳಿ, ನಮ್ಗೆ ಪ್ರಾಬ್ಲಮ್ಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅಂದ್ರೆ ನಾವು ಒಂದೊಂದ್ಸತಿ ಏನಾಗುತ್ತೆ ಅಂತಂದ್ರೆ ನಮ್ದು ಮೇನ್ ಫಂಕ್ಷನ್ ಅಲ್ಲೂ ಕೂಡ ನಮ್ದು ಒರಿಜಿನಲ್ ವ್ಯಾಲ್ಯೂ ಕೂಡ ಚೇಂಜ್ ಆಗಬೇಕು ಯಾವ್ದಾದ್ರು ಒಂದು ಫಂಕ್ಷನ್ ನ ಕಾಲ್ ಮಾಡಿದಂತಹ ಟೈಮ್ ನಲ್ಲಿ. ಸೊ ಅಂತಹ ಟೈಮ್ ನಲ್ಲಿ ನಾವು ನಮ್ ಮೇನ್ ಫಂಕ್ಷನ್ ಅಲ್ಲಿ ಇರುವಂತಹ ಒರಿಜಿನಲ್ ವ್ಯಾಲ್ಯೂ ಕೂಡ ಚೇಂಜ್ ಆಗ್ಬೇಕು ಅಂತ ಅನ್ಕೊಂಡ್ರೆ ನಾವ್ ಏನ್ ಮಾಡ್ತೀವಿ, ಕಾಲ್ ಬೈ ರೆಫರೆನ್ಸ್ ಮಾಡ್ತೀವಿ. ಓಕೆ, ಕಾಲ್ ಬೈ ವ್ಯಾಲ್ಯೂ ಆಮೇಲೆ ಕಾಲ್ ಬೈ ರೆಫರೆನ್ಸ್. ವಾಟ್ ಈಸ್ ಅಂದ್ರೆ ಕಾಲ್ ಬೈ ರೆಫರೆನ್ಸ್ ಅಂತ ಅಂದ್ರೆ ಏನು, ಬೇಸಿಕಲಿ ಕಾಲ್ ಬೈ ರೆಫರೆನ್ಸ್ ಅಂದ್ರೆ ಏನು ದೊಡ್ಡ ಕಾಂಪ್ಲಿಕೇಟೆಡ್ ಸ್ಟಫ್ ಅಲ್ಲ. ಜಸ್ಟ್ ನಾವ್ ಏನ್ ಮಾಡ್ತೀವಿ, ಅಲ್ಲಿ ಅಡ್ರೆಸ್ ನ ಪ್ರೊವೈಡ್ ಮಾಡ್ತೀವಿ, ನಮ್ಮ ವ್ಯಾಲ್ಯೂಸ್ ಇನ ಅಡ್ರೆಸ್ ನ, ಮೆಮರಿ ಲೊಕೇಶನ್ ಅಲ್ಲಿ ನಮ್ಮ ಅಡ್ರೆಸ್ ಏನಿದೆ ಅಲ್ಲ, ಸೊ ಆ ಅಡ್ರೆಸ್ ನ ಪ್ರೊವೈಡ್ ಮಾಡ್ತೇವೆ. ಸೊ ಅದನ್ನ ನಾವ್ ಯಾವ ರೀತಿ ಮಾಡ್ತೀವಿ ಅಂದ್ರೆ ಕಾಲ್ ಬೈ ರೆಫರೆನ್ಸ್ ಮಾಡುವಂತಹ ಟೈಮ್ ನಲ್ಲಿ ಇಲ್ಲಿ ಇಂಟ್ ಎ ಅಂತ ಏನ್ ಕೊಟ್ಟಿದ್ದೀನೋ ನಾ ಇಲ್ಲಿ ಏನ್ ಮಾಡ್ಬಿಡ್ತೀನಿ, ಒಂದು ಪಾಯಿಂಟರ್ ನ ಕೊಟ್ಬಿಡ್ತೀನಿ. ಓಕೆ, ಇಂಟ್ ಪಾಯಿಂಟರ್ ಎ. ಅದೇ ರೀತಿ ಬಿ ನು ಕೂಡ ಒಂದು ಪಾಯಿಂಟರ್ ಆಗಿ ಕನ್ವರ್ಟ್ ಮಾಡ್ತೀನಿ, ಇಂಟ್ ಪಾಯಿಂಟರ್ ಬಿ. ಓಕೆ, ಸೊ ಇವಾಗ ಇಲ್ಲಿ ಎ ಆಮೇಲೆ ಬಿ ನ ಕಾಲ್ ಮಾಡೋ ಬದಲಾಗಿ ಅಡ್ರೆಸ್ ಆಫ್ ಎ ಆಮೇಲೆ ಅಡ್ರೆಸ್ ಆಫ್ ಬಿ ನ ಕಾಲ್ ಮಾಡ್ತೀನಿ. ದಾಟ್ಸ್ ಇಟ್. ಇಲ್ಲಿ ನಾನು ಪರ್ಸೆಂಟೇಜ್ ಎ ಸಾರಿ ಆಸ್ಟ್ರಿಕ್ ಎ ಆಮೇಲೆ ಆಸ್ಟ್ರಿಕ್ ಬಿ ಕೊಟ್ಟಿದ್ದೀನಿ ಅಂದ್ಮೇಲೆ ಇಲ್ಲಿಯೂ ಕೂಡ ನಾ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಹ್ಯಾಸ್ಟ್ರಿಕ್ ಎ ನ ಹ್ಯಾಸ್ಟ್ರಿಕ್ ನೇ ಕೊಡ್ಬೇಕಾಗತ್ತೆ. ಓಕೆ, ಸೊ ಹ್ಯಾಸ್ಟ್ರಿಕ್, ಇಲ್ಲಿ ಕೂಡ ಹ್ಯಾಸ್ಟ್ರಿಕ್, ಇಲ್ಲಿ ಕೂಡ ಹ್ಯಾಸ್ಟ್ರಿಕ್, ಆಮೇಲೆ ಇಲ್ಲೂ ಕೂಡ ಹ್ಯಾಸ್ಟ್ರಿಕ್. ಓಕೆ, ಸೊ ಇಷ್ಟು ಕೊಟ್ಬಿಟ್ಟು ನಾ ಇವಾಗ ಇದನ್ನ ಸೇವ್ ಮಾಡ್ಕೊಂಡೆ ಅಂತ ಇಟ್ಕೊಳ್ಳಿ. ಜಸ್ಟ್ ಸೇವ್ ಮಾಡ್ಕೊಂಡೆ. ಇವಾಗ ನಾನು ಇಲ್ಲಿ ನೋಡ್ಬೋದು ಇನ್ನೊಂದ್ಸತಿ ವ್ಯಾಲ್ಯೂಸ್ ಗಳು ನಮ್ದು ಔಟ್ಪುಟ್ ಏನ್ ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಎ ವ್ಯಾಲ್ಯೂ ಇಸ್ 10, ಬಿ ವ್ಯಾಲ್ಯೂ ಇಸ್ 20 ಅಂತ ಬಂದಿದೆ ನಮ್ದು ಓಲ್ಡ್ ಔಟ್ಪುಟ್, ಯಾವಾಗ ನಾವು ಕಾಲ್ ಬೈ ವ್ಯಾಲ್ಯೂ ಮಾಡಿದ್ವೋ ಅಂತಹ ಟೈಮ್ ನಲ್ಲಿ.
ಇವಾಗ ಏನ್ ಮಾಡ್ತಾ ಇದೀನಿ ನಾನು ಕಾಲ್ ಬೈ ರೆಫರೆನ್ಸ್ ಮಾಡ್ತಾ ಇದೀನಿ. ಕಾಲ್ ಬೈ ರೆಫರೆನ್ಸ್ ಯಾವ ರೀತಿ ಮಾಡ್ತಾ ಇದೀನಿ ಅಂತಂದ್ರೆ ನಮ್ ಫಂಕ್ಷನ್ ಏನ್ ಇನ್ಪುಟ್ ತಗೊಳ್ತಾ ಇದೆ, ನಮ್ ಫಂಕ್ಷನ್ ಏನ್ ಆರ್ಗ್ಯುಮೆಂಟ್ ಆಗಿ ತಗೊಳ್ತಾ ಇದೆ ಅಂತಂದ್ರೆ ಇಂಟ್ ಹ್ಯಾಸ್ಟ್ರಿಕ್ ಎ, ದಟ್ ಮೀನ್ಸ್ ಎರಡು ಪಾಯಿಂಟರ್ಸ್ ನ ಆರ್ಗ್ಯುಮೆಂಟ್ ಆಗಿ ತಗೊಳ್ತಾ ಇದೆ. ಸೊ ನಾ ಇಲ್ಲಿ ಏನ್ ಮಾಡ್ತಾ ಇದೀನಿ, ಎರಡು ಅಡ್ರೆಸ್ ಗಳನ್ನ ಕೊಡ್ತಾ ಇದೀನಿ, ನಾವು ವ್ಯಾಲ್ಯೂನ ಕೊಡ್ತಾ ಇಲ್ಲ, ನೋಡ್ಬೋದಿಲ್ಲ ಆಂಪರ್ಸೆಂಟ್ ಎ ಆಂಪರ್ಸೆಂಟ್ ಬಿ ಅಂತ ಕೊಡ್ತಾ ಇದೀನಿ. ಆಂಪರ್ಸೆಂಟ್ ಎ ಆಮೇಲೆ ಆಂಪರ್ಸೆಂಟ್ ಬಿ ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ. ಆಂಪರ್ಸೆಂಟ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಅಡ್ರೆಸ್, ನಮ್ಮ ಮೆಮರಿ ಲೊಕೇಶನ್ ಅಲ್ಲಿ ನಮ್ದು ವೇರಿಯಬಲ್ ಅಡ್ರೆಸ್ ಏನಿದೆ ಅನ್ನೋದನ್ನ ಅದು ಫೆಚ್ ಮಾಡುತ್ತೆ. ಓಕೆ, ಸೊ ಗೊತ್ತಾಗುತ್ತೆ ಅದರಿಂದ ನಮಗೆ. ಸೊ ನಾ ಇಲ್ಲಿ ಅಡ್ರೆಸ್ ನ ಏನ್ ಮಾಡ್ತೀನಿ, ಪಾಸ್ ಮಾಡ್ತಾ ಇದ್ದೀನಿ ಈ ಫಂಕ್ಷನ್ ಗೆ. ಸೊ ಫಂಕ್ಷನ್ ಆ ಅಡ್ರೆಸ್ ನ ತಗೊಂಡ್ಬಿಟ್ಟು ಅದ್ರ ಮುಖಾಂತರ ಎಲ್ಲಾ ವರ್ಕ್ ನ ಮಾಡ್ತಾ ಇದೆ. ಓಕೆ, ಸೊ ಈ ಟೈಮ್ ನಲ್ಲಿ ನಾ ಕಾಲ್ ಬೈ ರೆಫರೆನ್ಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಮೆಮರಿ ಲೊಕೇಶನ್ ನಲ್ಲಿ, ಓಕೆ, ಸೊ ಇಲ್ಲಿ ಕಾಪಿ ಗಿಪಿ ಆಗ್ತಾ ಇಲ್ಲ, ಕಾಪಿ ಆದ್ರೂ ಕೂಡ ಮೆಮರಿ ಲೊಕೇಶನ್ ಅಡ್ರೆಸ್ ಕಾಪಿ ಆಗ್ತಾ ಇದೆ, ರೈಟ್. ಸೊ ಮೆಮರಿ ಲೊಕೇಶನ್ ಅಲ್ಲಿ ಅದ್ ಏನ್ ಮಾಡುತ್ತೆ ಅಂದ್ರೆ ನಮ್ ವ್ಯಾಲ್ಯೂಸ್ ಗಳನ್ನ ಚೇಂಜ್ ಮಾಡುತ್ತೆ, ಇಲ್ಲಿ ಕಾಪಿ ಆಗೋದಿಲ್ಲ. ಮೆಮರಿ ಲೊಕೇಶನ್ ಅಲ್ಲಿ ನಮ್ಮ ಅಡ್ರೆಸ್ ಏನಿದೆ ಆ ಅಡ್ರೆಸ್ ನ ಇಟ್ಕೊಂಡ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಅವನು ಹೊರಗಡೆ ಹೇಳ್ಕೊಂಡ್ ಬಂದ್ಬಿಟ್ಟು ನಾವು ಚೇಂಜ್ ಮಾಡ್ತಾ ಇದೀವಿ ಬೇಸಿಕಲಿ. ಓಕೆ, ಸೊ ಇವಾಗ ರನ್ ಮಾಡ್ಬಿಟ್ಟು ನೋಡೋಣ ಏನ್ ಬರುತ್ತೆ ನಮ್ದು ಔಟ್ಪುಟ್ ಅಂತ. ಸೇವ್ ಮಾಡ್ತೀನಿ, ಸೇವ್ ಮಾಡ್ಬಿಟ್ಟು ಇದನ್ನ ರನ್ ಮಾಡೋಣ. ಇಲ್ಲಿ ನೋಡ್ಬೋದು ಎ ವ್ಯಾಲ್ಯೂ ಇಸ್ 10 ಅಂತ ಬಂದಿತ್ತು ಸ್ಟಾರ್ಟಿಂಗ್ ಅಲ್ಲಿ, ಇಲ್ಲಿ ನೋಡ್ಬೋದು ಎ ವ್ಯಾಲ್ಯೂ ಇಸ್ 20 ಅಂತ ಬರ್ತಾ ಇದೆ. ಬಿ ವ್ಯಾಲ್ಯೂ ಇಸ್ 20 ಅಂತ ಬಂದಿತ್ತು ಅವಾಗ. ಸೊ ಇವಾಗ ರನ್ ಮಾಡಿದಾಗ ಬಿ ವ್ಯಾಲ್ಯೂ ಇಸ್ 10 ಅಂತ ಬರ್ತಾ ಇದೆ. ಇಲ್ಲಿ ನಮ್ದು ಸ್ವಾಪಿಂಗ್ ವರ್ಕ್ ಆಗ್ತಾ ಇದೆ. ಓಕೆ, ಸೊ ಕಾಲ್ ಬೈ ರೆಫರೆನ್ಸ್ ಮಾಡಿದಂತಹ ಟೈಮ್ ನಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಒರಿಜಿನಲ್ ವ್ಯಾಲ್ಯೂ ಏನಿದೆ ಅದು ಕೂಡ ಚೇಂಜ್ ಆಗುತ್ತೆ. ಏನಕ್ಕೆ ಅಂದ್ರೆ ನಾವು ಮೆಮರಿ ಲೊಕೇಶನ್ ನ ಇಟ್ಕೊಂಡ್ಬಿಟ್ಟು ಗೇಮ್ ಆಡ್ತಾ ಇದ್ವಿ, ಆಟ ಆಡ್ತಾ ಇದೀವಿ. ಓಕೆ, ಸೊ ಮೆಮರಿ ಲೊಕೇಶನ್ ಅಲ್ಲೇ ನಾವು ವ್ಯಾಲ್ಯೂಸ್ ಗಳನ್ನ ಚೇಂಜ್ ಮಾಡ್ಬಿಟ್ರೆ ಏನ್ ಉಪಯೋಗ? ಸೊ ಕಾಪಿ ಆದ್ರೆ ಏನು, ಬಿಟ್ರೆ ಏನು, ಮೇನ್ ಮೆಮರಿನಲ್ಲಿ ಏನಿದೆ ಅದನ್ನೇ ವ್ಯಾಲ್ಯೂಸ್ ಗಳನ್ನ ನಾನು ಚೇಂಜಸ್ ಮಾಡ್ತಾ ಇದ್ದೀನಿ. ದಾಟ್ಸ್ ಇಟ್, ಅಷ್ಟೇ. ಓಕೆ, ಇದೇ ಡಿಫ್ರೆನ್ಸ್ ಕಾಲ್ ಬೈ ವ್ಯಾಲ್ಯೂಗೆ ಆಮೇಲೆ ಕಾಲ್ ಬೈ ರೆಫರೆನ್ಸ್ಗೆ. ಇದರಿಂದಾಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ನಮ್ ಮೇನ್ ಮೆಮರಿ ಒಳಗಡೆ ಅಂದ್ರೆ ನಮ್ ಮೇನ್ ಫಂಕ್ಷನ್ ಒಳಗಡೆ ಏನ್ ವ್ಯಾಲ್ಯೂಸ್ ಗಳಿರ್ತಾವೋ ಅವನು ಕೂಡ ಚೇಂಜ್ ಆಗ್ಬೇಕು. ನಾವ್ ಯಾವ್ದಾದ್ರು ಒಂದು ಫಂಕ್ಷನ್ ನ ಕಾಲ್ ಮಾಡಿದಾಗ ಅಂತಂದ್ರೆ ನಾವೇನ್ ಮಾಡ್ತೀವಿ, ಕಾಲ್ ಬೈ ರೆಫರೆನ್ಸ್ ಮಾಡ್ತೀವಿ. ನಮ್ದು ಮೇನ್ ಫಂಕ್ಷನ್ ಅಲ್ಲಿ ಇರುವಂತಹ ವ್ಯಾಲ್ಯೂಸ್ ಗಳು ಚೇಂಜ್ ಆಗಬಾರ್ದು, ಆದ್ರೂ ಕೂಡ ಒಂದು ಫಂಕ್ಷನ್ ಯಾವ್ದಾದ್ರು ರನ್ ಮಾಡ್ಬಿಟ್ಟು ನಾ ಜಸ್ಟ್ ಔಟ್ಪುಟ್ ಅಥವಾ ರಿಟರ್ನ್ ವ್ಯಾಲ್ಯೂ ಬೇಕು ನನಗೆ ಅಂತಂದ್ರೆ ನಾವೇನ್ ಮಾಡ್ತೀವಿ, ಕಾಲ್ ಬೈ ವ್ಯಾಲ್ಯೂ ಮಾಡ್ತೀವಿ. ಇದೇ ಒಂದು ಮೇಜರ್ ಡಿಫ್ರೆನ್ಸ್ ಅಂತ ಹೇಳ್ಬೋದು ಕಾಲ್ ಬೈ ವ್ಯಾಲ್ಯೂಗೆ ಆಮೇಲೆ ಕಾಲ್ ಬೈ ರೆಫರೆನ್ಸ್ಗೆ. ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ನಿಜ ಹೇಳ್ತಾ ಇದೀನಿ. ಈ ಕಾಲ್ ಬೈ ವ್ಯಾಲ್ಯೂ ಆಮೇಲೆ ಕಾಲ್ ಬೈ ರೆಫರೆನ್ಸ್ ಇಂತಹ ಸಣ್ಣ ಪುಟ್ಟ ಟಾಪಿಕ್ಸ್ ಗಳು ಏನಿರ್ತವೆ ಇವೇ ತುಂಬಾನೇ ಇಂಪಾರ್ಟೆಂಟ್ ಆಗೋದು. ದೊಡ್ಡ ದೊಡ್ಡ ಟಾಪಿಕ್ಸ್ ಗಳನ್ನ ನಾವು ಜಾಸ್ತಿ ಒತ್ತು ಕೊಟ್ಬಿಟ್ಟು ಕಲ್ತ್ಕೊಳ್ತೀವಿ, ಬಟ್ ಸಣ್ಣ ಪುಟ್ಟ ಟಾಪಿಕ್ಸ್ ಗಳನ್ನ ಏನ್ ಮಾಡ್ಬಿಡ್ತೀವಿ, ಇಗ್ನೋರ್ ಮಾಡ್ಬಿಡ್ತೀವಿ. ಸೊ ಇಗ್ನೋರ್ ಮಾಡೋ ಕಾರಣದಿಂದಾಗಿ ನಮಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಓಕೆ, ಸೊ ಈ ಕಾಲ್ ಬೈ ವ್ಯಾಲ್ಯೂ ಆಮೇಲೆ ಕಾಲ್ ಬೈ ರೆಫರೆನ್ಸ್ ಅನ್ನುವಂತಹ ಒಂದು ಸಣ್ಣ ಟಾಪಿಕ್ ಇತ್ತು. ಸೊ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದೀನಿ, ಅಂಡರ್ಸ್ಟ್ಯಾಂಡ್ ಆಗಿರಬಹುದು ಎಲ್ರಿಗೂ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗಳ ಜೊತೆ ಶೇರ್ ಮಾಡಿ. ಸೆಕೆಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ಸ್ಗಳನ್ನ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕಲ್ಸಾರಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡಿಬಿಟ್ಟು ಮೆಸೇಜ್ ಹಾಕಿ, ನಾನು ಸಾಲ್ವ್ ಮಾಡೋಕೆ ಟ್ರೈ ಮಾಡ್ತೀನಿ. ಓಕೆ, ಸೆಕೆಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.